ಇದು ಇಲ್ಲಿ ನಡೀತಾ ಇರೋಂಥದ್ದು ದೌರ್ಜನ್ಯ. ಯಾರು ಮಾಡ್ತಿದ್ದಾರೆ ಇಲ್ಲಿ? ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಬೆಂಬಲಿಗರು. ಇಲ್ಲಿ ಹೆಚ್ಚಿಗೆ ಮಾತಾಡಿದ್ರೆ ಸುಮಾರು 43 ಜನ ಒಕ್ಕಲಿಗರ ಹುಡುಗರ ಮೇಲೆ ದಲಿತ ದೌರ್ಜನ್ಯ ಕೇಸ್ಗಳಾಕಿದ್ದಾರೆ. ಅದಕ್ಕೆ ಪ್ರತಿಯೊಂದಕ್ಕೂ ನಾವು ಕೋರ್ಟ್ಗೆ ಆಶ್ರಯ ಹೋಗಬೇಕು. ಪ್ರತಿಯೊಂದಕ್ಕೂ ಬೇಕಾದ್ರೆ ತಾವು ನೋಡಿ, ಊರಬ್ಬ ಮಾಡೋಕ್ಕೆ ನಾವು ಕೋರ್ಟಿಂದ ಪರ್ಮಿಷನ್ ತಂದು ಊರಬ್ಬ ಮಾಡಿದ್ವಿ. ಇದು ಇಲ್ಲಿ ನಡೀತಾ ಇರೋಂಥದ್ದು. ಯಾವುದು ಪಟಾಕಿ ಉಚಿತವಾಗಿ ಹಂಚಬಾರದು ಅನ್ನುವಂತ ನಿಯಮ ನಿಮ್ಮ ಕ್ಷೇತ್ರಕ್ಕೆ ಅಲ್ಲಲ್ಲ. ಆಯ್ತು, ಅವ್ರು ಏನ್ ಹೇಳಿದ್ರು ಕೇಳೋಣ. ಅಂಗಡಿಯಿಂದ ತಂದು ಮನೆಗೂ ಕೊಡಬೇಡ ಅಂತ ಇದಾರಲ್ಲ. ಆಯ್ತು, ಒಂದು ವ್ಯಕ್ತಿ 1-2 ಮನೆ ಕೊಡ್ತಾನಪ್ಪ, ಸಹಾಯ ಮಾಡೋಣ, ಕಾರ್ಯಕರ್ತರು ಮಾಡ್ತಾನೆ. ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ. ಮನೆಗಳಿಗೆ ತೊಗೊಂಡೋಗಕ್ಕೂ ನೀವು ತೊಗೊಂಡೋಗಿ ಕೊಡಬಾರ್ದು ಅಂದರೆ ಎಂಥ ದುರಂತ ಇದು. ಬಿಲ್ ಇರುತ್ತೆ, GST ಇದೆ, ದುಡ್ಡು ಎಲ್ಲ ಇದೆ, ಕಾನೂನುಬದ್ಧವಾಗಿ ವ್ಯಾಪಾರ. ಇವರು ಮನೆಗೆ ಇವ್ರೋಗಿ ತೊಗೊಂಡೋಗಕ್ಕಲ್ಲ, ಇವ್ರು ಇನ್ನೊಬ್ಬರನ್ನ ಕಳಿಸಿ ತರಿಸ್ಕೊಳ್ತಾರಪ್ಪ. ಹಂಗಿಲ್ಲ. ಖರೀದಿ ಮಾಡಾಗಿದೆ. ಈಗ ಮನೆಗಳಿಗೆ ಕೊಡ್ಬೇಕಲ್ಲ, ಮನೆಗೆ ಎತ್ಕೊಂಡೋಗಿ ಕೊಡಕ್ಕೂ ಬಿಡ್ತಾ ಇಲ್ಲ. ಈಗ ಯಾರ್ಯಾರು ಕೇಳ್ತಾರ ಅವ್ರಿಗೆ, ಅದು 100 ಮನೆ ಇದೆಯೋ, 10 ಮನೆ ಇದೆಯೋ, 50 ಮನೆ ಇದೆಯೋ, ಕೇಳಿದವ್ರಿಗೆ ನಾವು ಕೊಡ್ತೀವಿ. ಅದೇ ಇದು MLA ಆಫೀಸ್, ಇದು ಅದರೊಳಗೆ ಪಟಾಕಿ ಇದೆ, ನೋಡಬೇಕು ಅಂತ ಹೇಳಿ ಬೆಳಗ್ಗೆಯಿಂದ ಅದನ್ನು ಬೀಗ ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಅದು MLA ಆಫೀಸ್. ಅದು ಸಾರ್ವಜನಿಕರ ಕುಂದುಕೊರತೆಗೋಸ್ಕರ ಬರೋಂಥವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಒಂದು ಆಫೀಸು. ಅದನ್ನು ಬೆಳಗ್ಗೆಯಿಂದ ಬೀಗ ತೆಗೀರಿ, ಇಲ್ಲ ನಾವು ಬೀಗ ಹೊಡಿತೀವಿ ಅಂತ ಹೇಳ್ತಾರೆ. ಇದು ಇಲ್ಲಿ ದೌರ್ಜನ್ಯ ಭಾಳ ಮಿತಿಮೀರೋಗಿದೆ. ವಿಶೇಷವಾಗಿ ಎಲ್ಲದಕ್ಕಿಂತ ಹೆಚ್ಚು ತೊಂದರೆ ಅನುಭವಿಸ್ತಾ ಇರೋಂಥ ಜನ ಯಾರಿದ್ದಾರೆ ಅಂದರೆ ಅದು ಒಂದೇ ಒಂದು ಲಕ್ಷ್ಮೀದೇವಿನಗರದ ಈ ವಾರ್ಡಿನ ಜನತೆ ಮಾತ್ರ. ನೋಡೋಣ, ಇವಾಗ ಅದನ್ನು ಬಿಲ್ ತಗೊಂಡು ಕಾನೂನುಬದ್ಧವಾಗಿ ಪೊಲೀಸ್ನವ್ರಿಗೆ ಒಂದು ಲಿಸ್ಟ್ ಕೊಟ್ಟು ಇಂಥ ಮನೆಗೆ ಇಂಥ ಸಮಾಜ ಸೇವೆ ಮಾಡೋವಂಥವ್ರು ಕೊಡ್ತಾರೆ, ನೀವು ಬೇಕಾದ್ರೆ ಅದನ್ನು ಪರಿಶೀಲಿಸಿ ಅಂತ ಹೇಳೋಣ ಅಂತ ಇದೀನಿ. ಯಾವುದಿಲ್ಲ, ಇವತ್ತವರೆಗಿಲ್ಲಪ್ಪ. ಈಗ ಹೇಳ್ತಾರೆ ಹೋದ ವರ್ಷ ನಾವು ಬಿಡಲಿಲ್ಲ ಅಂತಾರೆ. ಇದುವರೆಗೂ ಬರೀ ಊರಬ್ಬ ಮಾಡೋಕ್ಕೆ, ಗಣೇಶನ ಫಂಕ್ಷನ್ಗೆ ಕೊಡಲ್ಲ ಅಂತ ಹೇಳ್ದ ನಾವು ಕೋರ್ಟಿಂದ ಮಾಡಿದ್ದೀವಿ. ಪಟಾಕಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇದು ಫಸ್ಟ್ ಟೈಮ್. ಏನು 100 ಜನ ಪೊಲೀಸರು ಬರೋವಂಥದ್ದು ಇದು. ಕೇಳಿ ಪಾಪ, ಹೆಣ್ಣು ಮಕ್ಕಳು ಎಲ್ಲ ಗಾರ್ಮೆಂಟ್ಸು, ನೀವೇ ಕೇಳಿ. ಮತ್ತೆ 100 ಜನ ಪೊಲೀಸ್ ಅಂದ್ರೆ ತಮಾಷೆನ? ಆಫೀಸ್ ಬೀಗ ಹೊಡಿಬೇಕು, ನಾವು ನೋಡ್ಬೇಕು ಅಂತಂದ್ರೆ ವಸಂತ ಬೀಗ ತೆಗಿ ನೋಡ್ಸ್ಬಿಡಿ. ಬೀಗ ಹೊಡಿಯೋದು ಯಾಕೆ ಅವರು? ಬೀಗ ತೆಗಿಯಪ್ಪ. ಕರೀರಿ ಪೊಲೀಸವ್ರು, ನೋಡ್ಬಿಡ್ರಿ. ಅಲ್ಲ, ಇದನ್ನ ನೋಡ್ಬಿಟ್ಟು ಆಮೇಲೆ ಅವರು ತಗೊಳಪ್ಪ.